ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೇನೆ. ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೇವೆ. ಅಧ್ಯಕ್ಷರಾದಂಥ ಮಾನ್ಯ ಧನೇಂದ್ರ ಸ್ವಾಮಿಯವರು, ಸಂಸದರು, ಶಾಸಕರು ಮತ್ತು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅಣ್ಣ ಹೇಗಿದ್ದೀರಿ? ಆಮೇಲೆ ಮೀಡಿಯಾದವ್ರಿಗೆ ಹೇಳ್ಬೋದು. ಜಿಲ್ಲಾಡಳಿತ, ಬಳ್ಳಾರಿ ಜಿಲ್ಲಾಡಳಿತ ಒಂದು ವಿಶೇಷವಾಗಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸಂಸ್ಥೆ ಹುಟ್ಟಿ 50 ವರ್ಷಗಳ ಒಂದು ನೆನಪಿನ ಮಹೋತ್ಸವದ ಆಚರಣೆಯ ಸಲುವಾಗಿ ಇದನ್ನು ಪರಿಸರ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡ್ತಕ್ಕಂಥ ಸಾಮಾಜಿಕ ಹೋರಾಟಗಾರರನ್ನ ಗುರುತಿಸಿ ಇವತ್ತು ನನ್ನನ್ನು ಈ ಒಂದು ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ಈ ಪ್ರಶಸ್ತಿಯನ್ನು ಗೌರವಾನ್ವಿತ ನಮ್ಮೆಲ್ಲರ ನಾಡಿನ ಅಚ್ಚುಮೆಚ್ಚು ಮಿನಿಸ್ಟರ್ ಆದಂಥ ಈಶ್ವರ ಖಂಡ್ರೆ ಅವರು ನಮಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಈ ಒಂದು ಪ್ರಶಸ್ತಿ ನಮ್ಮ ಒಂದು ಮತ್ತಷ್ಟು ಜವಾಬ್ದಾರಿಯನ್ನು ಪರಿಸರವನ್ನು ಸಂರಕ್ಷಣೆ ಮಾಡುವಲ್ಲಿ ಇನ್ನೂ ಜವಾಬ್ದಾರಿ ಎನಿಸಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಪರಿಸರ ಏನು ಇದೆಯಲ್ಲ, ಇದಕ್ಕಾಗಿ ನಾವು ಕೆಲವು 25 ವರ್ಷಗಳಿಂದ ನಾವು ಇದನ್ನು ಪರಿಸರ ಸಂರಕ್ಷಣೆ, ವನ್ಯಜೀವಿಗಳ ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟವನ್ನು ಮಾಡ್ಕೊಂಡು ಬಂದೀವಿ. ಇಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತವು ನಮ್ಮನ್ನು ಗುರುತಿಸಿ, ವಿಶೇಷವಾಗಿ ಅರಣ್ಯ ಇಲಾಖೆ ಮತ್ತು ಪರಿಸರ ಮಾಲಿನ್ಯ ಇಲಾಖೆ ನಮ್ಮನ್ನು ಗುರುತಿಸಿ ಒಂದು ಪ್ರಶಸ್ತಿಯನ್ನು ನೀಡಿರೋದಕ್ಕೆ ನಾವು ಆ 2 ಇಲಾಖೆಗೂ ಮತ್ತು ಮಾನ್ಯ ಈಶ್ವರ ಖಂಡ್ರೆ ಅವರಿಗೂ ನಾವು ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀವಿ.